ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಭಾರತ ದೇಶದಲ್ಲಿ ಇದ್ದಂಥ ನನ್ನ ಆತ್ಮೀಯರೆಲ್ಲರಿಗೂ, ಸಹೋದರ ಸಹೋದರಿಯೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಭಾರತ ದೇಶದಲ್ಲಿ ನಡೆಯುವಂಥ ಅನೇಕ ಘೋರ ಕೃತ್ಯಗಳು, ಸಮಾಜ ದುಃಖದಲ್ಲಿ, ಬಾಧೆಯಲ್ಲಿ, ವೇದನೆಯಲ್ಲಿ ಇದೆ, ಕಳವಳದಲ್ಲಿದ್ದಾರೆ, ಬಾಧೆಯಲ್ಲಿದ್ದಾರೆ. ಅದಕ್ಕೆ ಕಾರಣ ನಮ್ಮ ದೇಶದ ಪರಿಪಾಲನೆ ಮಾಡುವಂಥ ಅಧಿಕಾರಿಗಳು. ನಮ್ಮ ದೇಶವನ್ನು ಆಳುವಂಥ ಪ್ರಧಾನಿ ಮಂತ್ರಿರವರು ಒಂದು ಕಾಲದಲ್ಲಿ ಅಧಿಕಾರಕ್ಕೆ ಬಂದಾಗ ಅನೇಕ ಪ್ರಮಾಣಗಳನ್ನು ಮಾಡುವಂಥದ್ದು. ಈ ದೇಶವನ್ನು ನಾನು ಉದ್ಧಾರ ಮಾಡ್ತೀನಿ, ಸುವರ್ಣ ರಾಜ್ಯವನ್ನಾಗಿ ನಮ್ಮ ದೇಶವನ್ನು ನಾನು ಬದಲಾವಣೆ ತರ್ತೀನಿ ಅಂಥೇಳಿ ಮೊದಲನೇದಾಗಿ ಹಣವನ್ನು, ಅಂದರೆ 500 ರೂಪಾಯಿ ನೋಟುಗಳನ್ನು, 1000 ರೂಪಾಯಿ ನೋಟುಗಳನ್ನು, ಹಳೆಯ ನೋಟುಗಳನ್ನು ರದ್ದು ಮಾಡಿ ಹೊಸ ನೋಟುಗಳನ್ನು ಬಿಟ್ಟರು. ನಮ್ಮ ಭಾರತ ದೇಶದಲ್ಲಿ ಜನರು ನಮ್ಮ ದೇಶಕ್ಕೆ ಒಳ್ಳೆಯ ನಾಯಕರು ಬಂದರು ಅಂತೇಳಿ ಅನೇಕರು ಮಾತನಾಡಿದ್ರು ಪ್ರಿಯರೇ. ಒಬ್ಬರಲ್ಲ ಇಬ್ಬರಲ್ಲ, ಅನೇಕರು ನಮ್ಮ ದೇಶದ ಪ್ರಧಾನ ಮಂತ್ರಿ ಒಳ್ಳೆಯ ನಾಯಕ, ಸಮಾಜವನ್ನು ಬದಲಾವಣೆ ಮಾಡುವಂಥ ನಾಯಕ ಬಂದರು ಇವರು, ಅನೇಕರು ಹೊಗಳಿರುವಂಥದ್ದು ನಾವು ನೋಡ್ತೀವಿ. ಅದೇ ಪ್ರಕಾರ ಇವ್ರ ಮೂಲಕ ನಮ್ಮ ದೇಶ ಬದಲಾಗುತ್ತೆ, ಸುವರ್ಣ ದೇಶವಾಗುತ್ತೆ, ಉತ್ತಮವಾದ ದೇಶವಾಗುತ್ತೆ. ಹೊರ ದೇಶಗಳಲ್ಲಿ ಅನೇಕ ದೇಶಗಳು ಬದಲಾಗಿದೆ, ಅನೇಕ ದೇಶಗಳು ಒಂದು ಉನ್ನತವಾಗಿ ಒಂದು ಡೆವಲಪ್ ಆಗಿದೆ. ನಮ್ಮ ದೇಶ ಕೂಡ ಉನ್ನತವಾಗಿ ಡೆವಲಪ್ ಆಗುತ್ತೆ, ನಮ್ಮ ದೇಶ ವಿಶ್ವಕ್ಕೆ ಗುರು ಆಗುತ್ತೆ. ಹಾಗೆ ಹೀಗೆ ಅಂತೇಳಿ ಅನೇಕರು ಮಾತನಾಡಿರುವಂಥದ್ದು. ಅದೇ ಪ್ರಕಾರ ಪ್ರಧಾನಿ ಮಂತ್ರಿಯಾಗಿರುವಂಥ ಮೋದಿರವರು, ಅವರ ಸರ್ಕಾರದಲ್ಲಿ ಇದ್ದಂಥ ಅನೇಕ ಮಂದಿ ನಾಯಕರು, ಮಂತ್ರಿಗಳು, ಅನೇಕರು ಮಾತನಾಡಿರುವಂಥದ್ದು ನಾವು ನೋಡ್ತೀವಿ. ಯಾವಾಗ ಅವರು ಅಧಿಕಾರಕ್ಕೆ ಬಂದಿದ್ದಾರೋ ಕೆಲವು ವರ್ಷಗಳ ಆದಮೇಲೆ ಒಂದೊಂದು ಕಿರಿಕಿರಿಗಳು, ಹಿಂದೂ ಮುಸಲ್ಮಾನರು ಒಂದು ರೀತಿಯಲ್ಲಿ ಅವ್ರ ಮಧ್ಯದಲ್ಲಿ ಕಿರಿಕಿರಿಗಳು, ಹಿಂದೂ ಕ್ರೈಸ್ತರು ಅಂತೇಳಿ ಇವ್ರ ಮಧ್ಯದಲ್ಲಿ ಕಿರಿಕಿರಿಗಳು ನೋಡಿ, ಎಲ್ಲೋ ಒಂದು ಕಡೆ ಗಲಾಟೆಗಳು, ಎಲ್ಲೋ ಒಂದು ಕಡೆ ಕಿರಿಕಿರಿಗಳು. ಅವರು ಪ್ರಾರಂಭದಲ್ಲಿ ಅಧಿಕಾರಕ್ಕೆ ಬಂದಾಗ ಕೆಲವು ಸಮಯಗಳಲ್ಲಿ ಸಭೆ ನಡೆಯುತ್ತೆ ನೋಡಿ, ಆ ಸಭೆಗಳಲ್ಲಿ ಏನೇನು ಮಾತನಾಡಿದ್ದಾರೆ ಗೊತ್ತಿರುತ್ತೆ ಕೆಲವರಿಗೆ, ಇನ್ನು ಕೆಲವರು ಮರೆತು ಹೋಗ್ತಾರೆ. ವಿಜಯ್ ಕರ್ನಾಟಕ ದಿನಪತ್ರಿಕೆ 28ನೇ ತಾರೀಕು 11ನೇ ತಿಂಗಳ 2015 ಈ ದಿನಪತ್ರಿಕೆಯಲ್ಲಿ ಏನು ಬಂದಿದೆ ಅಂತ ನೋಡುವಾಗ, ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಪ್ರತಿಪಾದನೆ, ಅಂಬೇಡ್ಕರ್ ಗುಣಗಾನ, ನಮ್ಮದು ಭಾರತ ಧರ್ಮ ಅಂತ ಹೇಳಿ ಇದರಲ್ಲಿ ಕೆಲವು ವಿಷಯ ಹೇಳಿದ್ದಾರೆ. ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ತಾವು ಬಹಳ ಕಷ್ಟವನ್ನು ಅನುಭವಿಸಿ ನಮಗೆ ಉತ್ತಮವಾದಂಥ ಭಾರತ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾರು? ಪ್ರಧಾನಮಂತ್ರಿ ಮೋದಿರವರು. ಇದರಲ್ಲಿ ಈ ಒಂದು ದಿನಪತ್ರಿಕೆಯಲ್ಲಿ ಬಂದಿರುವಂಥ ವಿಷಯ ಏನಪ್ಪ ಅಂತ ನೋಡುವಾಗ, ನಾವು ಭಾರತ ಸಂವಿಧಾನಕ್ಕೆ ಒಳಪಟ್ಟು ಕೆಲಸ ಮಾಡುತ್ತೇವೆ, ಭಾರತ ಸಂವಿಧಾನವನ್ನು ಬಿಟ್ಟು ಕೆಲಸ ಮಾಡಲ್ಲ ಅಂತೇಳಿ ಮಾತನಾಡ್ತಾರೆ ಪ್ರಿಯರೇ. ಅವ್ರು ಮಾತನಾಡಿರುವಂಥದ್ದು ಈ ದಿನಪತ್ರಿಕೆಯಲ್ಲಿ ಬಂದಿದೆ, ಒಂದು ಸಾರಿ ಗಮನಿಸೋಣ. ವಿವಿಧ ಧರ್ಮ 108 ಜಾತಿಗಳಿರುವ ಭಾರತದಲ್ಲಿ ಜನರು ತಮ್ಮ ನಂಬಿಕೆ ಆಚರಣೆಗಳನ್ನು ಸೌಹಾರ್ದಯುತವಾಗಿ ನಡೆಸಿಕೊಂಡು ಬರುತ್ತಿರುವುದಕ್ಕೆ ಬೇಕಿರುವ ಸಹಿಷ್ಣುತೆಯ ಶಕ್ತಿಯೇ ನಮ್ಮ ಸಂವಿಧಾನದಲ್ಲಿ ಅಂತರ್ಗತವಾಗಿದೆ. ಜಗತ್ತಿನಲ್ಲಿಯೇ ಸರ್ವೋತ್ಕೃಷ್ಟ ಸಂವಿಧಾನ ನಮ್ಮದಾಗಿದ್ದು, ಯಾವ ಕಾರಣಕ್ಕೂ ಅದನ್ನು ವಿರೂಪಗೊಳಿಸುವ ಪ್ರಶ್ನೆಯೇ ಇಲ್ಲ ಎಂತಲೂ ಸ್ಪಷ್ಟಪಡಿಸಿದರು. ಅಂದರೆ ಗಮನಿಸಬೇಕು, ಈ ಒಂದು ದಿನಪತ್ರಿಕೆಯಲ್ಲಿ ಕೊಟ್ಟಿರುವಂಥ ವಿಷಯ, ನಾವು ಭಾರತ ಸಂವಿಧಾನಕ್ಕೆ ಒಳಪಟ್ಟು ಕೆಲಸ ಮಾಡುತ್ತೇವೆ. ನಮ್ಮ ಭಾರತ ಸಂವಿಧಾನ ಇದೆಯಲ್ಲ, ನಮ್ಮ ಭಾರತ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಶ್ರಮೆಯನ್ನು, ಬಹಳ ಕಷ್ಟವನ್ನು ಅನುಭವಿಸಿ ನಮಗೆ ಉತ್ತಮವಾದಂಥ, ಸರ್ವೋತ್ತಮವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವರು ನಮ್ಗೆ ಕೊಡಬೇಕಾದ್ರೆ ಅದರ ಹಿಂದೆ ಬಹಳ ಹಿಂಸೆಯನ್ನು, ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ.
ನಾವು ಖಂಡಿತವಾಗಿ ಇದಕ್ಕೆ ಒಳಪಟ್ಟು ವಿಧೇಯರಾಗಿ ನಮ್ಮ ದೇಶವನ್ನು ಉತ್ತಮ ದೇಶವನ್ನಾಗಿ ಮಾಡುತ್ತೇವೆ, ಶ್ರೇಷ್ಠ ದೇಶವನ್ನಾಗಿ ಮಾಡುತ್ತೇವೆ ಅಂತೇಳಿ. ಇನ್ನೊಂದು ದಿನಪತ್ರಿಕೆಯಲ್ಲಿ ನೋಡೋಣ ಪ್ರಿಯರೇ. ಇದು ದಿನಾಂಕ 28/11/2015 ಉದಯವಾಣಿ ದಿನಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಸಂವಿಧಾನವೇ ಧರ್ಮಗ್ರಂಥ ಅಂತ ಹೇಳಿದ್ದಾರೆ. ಒಳ್ಳೆಯದು. ಏನು ಕೊಟ್ಟಿದ್ದಾರೆ ಇದರಲ್ಲಿ? ಭಾರತದ ಕಲ್ಪನೆ ಎಂದರೆ ಸರ್ವಧರ್ಮ ಸಮಭಾವ. ಭಾರತದ ಧರ್ಮ ಎಂದರೆ ಅಹಿಂಸಾ ಪರಮೋಧರ್ಮ. ಭಾರತದ ಕಲ್ಪನೆ ಎಂದರೆ ವಾಸುದೈವ ಕುಟುಂಬಕಂ. ಭಾರತ ಎಂದರೆ ಸತ್ಯಮೇವ ಜಯತೆ. ಸರ್ಕಾರದ ಒಂದೇ ಧರ್ಮ ಎಂದರೆ ಭಾರತ ಮೊದಲು, ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ. ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ವರ್ಷಾಚರಣೆ ಅಂಗವಾಗಿ ಭಾರತೀಯ ಸಂವಿಧಾನದ ಭದ್ರತಾ ದಿನ ವಿಷಯದ ಕುರಿತು ಲೋಕಸಭೆಯಲ್ಲಿ ನಡೆಯುತ್ತಿದ್ದ ಚರ್ಚೆಗೆ ಶುಕ್ರವಾರ 70 ನಿಮಿಷದ ಭಾಷಣದಲ್ಲಿ ಉತ್ತರ ನೀಡಿದ ಪ್ರಧಾನಿ ಮೋದಿ. ಅಂದರೆ ಇದರಲ್ಲಿ ಕೂಡ ಕೆಲವು ಒಳ್ಳೆ ಮಾತುಗಳನ್ನು, ಅಂದರೆ ಸಮಾಜವನ್ನು ಪ್ರೋತ್ಸಾಹಿಸೋದಕ್ಕೆ ಸಭೆಯಲ್ಲಿ ಮಾತನಾಡುವಾಗ ಒಳ್ಳೆ ಮಾತುಗಳು. ಅಂದರೆ ನಾವು ಭಾರತ ಸಂವಿಧಾನಕ್ಕೆ ಒಳಪಡ್ತೀವಿ, ಇದಕ್ಕೆ ವಿಧೇಯರಾಗ್ತೀವಿ. ನಮ್ಮ ಭಾರತ ದೇಶದ ಸಂವಿಧಾನ ಒಳ್ಳೆಯ ಸಂವಿಧಾನ, ಉತ್ತಮವಾದದ್ದು. ನಮ್ಮ ಕಾನೂನು ಅಂದರೆ ನಮ್ಮ ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ. ಒಟ್ಟಿನಲ್ಲಿ ಭಾರತ ಸಂವಿಧಾನದಲ್ಲಿ ಏನು ಬರೆಯಲ್ಪಟ್ಟಿದೆಯೋ, ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಬರೆದಿದ್ದಾರೋ, ಇದರ ಹಿಂದೆ ಅನೇಕರು ಕಷ್ಟಪಟ್ಟಿದ್ದಾರೋ, ಅದಕ್ಕೆ ನಾವು ಬದ್ಧರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ದಿನಪತ್ರಿಕೆಯಲ್ಲಿ ನೋಡೋಣ ಪ್ರಿಯರೇ. ಮತ್ತೊಂದು ದಿನಪತ್ರಿಕೆ ಪ್ರಜಾವಾಣಿಯಲ್ಲಿ ದಿನಾಂಕ 28ನೇ ತಾರೀಕು 2ನೇ ತಿಂಗಳ 2015 ಅಂದರೆ ಇವರು 2014 ಮೇ ತಿಂಗಳ ಇವರು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಏನ್ರಿ ಕೆಲವು ತಿಂಗಳ ಆದ ಮೇಲೆ ಮಾತಾಡುವಂಥದ್ದು. 2015 ದಿನಾಂಕ 28ನೇ ತಾರೀಕು 2ನೇ ತಿಂಗಳ ಏನು ಮಾತಾಡಿದ್ದಾರೆ ನೋಡಿ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ 9 ತಿಂಗಳ ಬಳಿಕ ಸರ್ವಧರ್ಮ ಸಮಾನತೆ ಬಗ್ಗೆ ಮಾತಾಡಿದ ಪ್ರಧಾನಿ, ಸರ್ಕಾರಕ್ಕೆ ಎಲ್ಲ ಧರ್ಮಗಳು ಒಂದೇ, ಧರ್ಮದ ಹೆಸರಿನಲ್ಲಿ ತಾರತಮ್ಯಕ್ಕೆ ಅವಕಾಶವಿಲ್ಲ, ದೇಶಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ, ಭಾರತವೇ ಮೊದಲು ನಮ್ಮ ಏಕೈಕ ಧರ್ಮ, ಸಂವಿಧಾನವೇ ನಮ್ಮ ಏಕೈಕ ಧರ್ಮದ ಗ್ರಂಥ, 125 ಕೋಟಿ ಜನರ ಕಲ್ಯಾಣವೇ ನಮ್ಮ ಗುರಿ, ನಮ್ಮ ಭಾರತದ ಕಲ್ಯಾಣಗೋಸ್ಕರನೇ ನಮ್ಮ ಕೆಲಸ. ನಮ್ಮ ಭಾರತ ದೇಶ ಉದ್ಧಾರ ಆಗಬೇಕು, ನಮ್ಮ ಭಾರತ ದೇಶ ಉನ್ನತವಾಗಿ ಕಾಣಬೇಕು, ಸಮಾಜ ಎಲ್ಲರೂ ಒಳ್ಳೆ ರೀತಿಯಲ್ಲಿರಬೇಕು, ಸಮಾಧಾನವಾಗಿರಬೇಕು ಅಂಥೇಳಿ ನಾವು ಪ್ರಯಾಸ ಪಡ್ತೀವಿ ಅಂತೇಳಿ ಆ ದಿನ ಮಾತನಾಡಿದ್ದಾರೆ. ಈ ದಿನ ಏನಾಗಿದೆಪ್ಪ ಅಂತ ನೋಡುವಾಗ ಏನ್ರಿ, ಯಾವಾಗ ಅಧಿಕಾರಕ್ಕೆ ಬಂದ ಮೇಲೆ ಬರ್ತಾ ಅನೇಕ ಕಿರಿಕಿರಿಗಳು. ಪ್ರಾರಂಭದಲ್ಲಿ ನಮ್ಮ ಭಾರತ ದೇಶದಲ್ಲಿದ್ದಂಥ ಅನೇಕರು ಇವರನ್ನು ಹೊಗಳ್ತಾರೆ. ಇವಾಗ ಪ್ರತಿಯೊಬ್ಬರು ಕೂಡ ಎಂಥವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ನಾವು, ಎಂಥವ್ರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದೀವಿ ನಾವು, ಇಂಥವ್ರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದೀವ. ಈಗ ನೋಡಿ ಪ್ರಿಯರೇ, ಜಂತರ್ ಮಂತರ್ ಎಂಬುವಂಥ ಸ್ಥಳದಲ್ಲಿ ಡೆಲ್ಲಿಯಲ್ಲಿ ಯುವಕರು ಪ್ರತಿಭಟನೆ ಮಾಡುವಾಗ ಅಲ್ಲಿ ಸರ್ಕಾರ ಸಪೋರ್ಟ್ ಮಾಡಬೇಕು, ಸರ್ಕಾರ ಅದಕ್ಕೆ ನ್ಯಾಯವನ್ನು ಕಲ್ಪಿಸಿಕೊಡಬೇಕು, ಪೊಲೀಸರಿಗೆ ಒಳ್ಳೆ ಮಾಹಿತಿ ಕೊಟ್ಟು ಯುವಕರಿಗೆ ಯಾವ ತೊಂದರೆ ಇಲ್ಲದಂತೆ ಅವರ ಕಷ್ಟಗಳೇನಿದೆ, ಅವರ ಸಮಸ್ಯೆಗಳೇನಿದೆ ತಿಳ್ಕೊಂಡು ಅದನ್ನು ಪರಿಹಾರ ಮಾಡಬೇಕು ನಾವು. ಆದರೆ ಏನು ನಡೀತಾ ಇದೆ ಒಂದು ಸಾರಿ ಈ ವಿಡಿಯೋಗಳೆಲ್ಲ ನೋಡೋಣ ಪ್ರಿಯರೇ. देखिए ये किस तरीके से यहाँ, ये देखिए प्रदर्शनकारियों को किस तरीके से यहाँ पर पीटा जा रहा है, किस तरीके से यहाँ पर लाठीचार्ज किया जा रहा है. यहाँ पर लाठीचार्ज फिर हो गया है. और ये देखिए जो प्रदर्शनकारियां, देखिए किस तरीके से यहाँ दौड़ा कर इन लोगों को यहाँ पीटा जा रहा है. और ये तस्वीरें पटेल चौक की हैं. पटेल चौक पर आप देखिए कि पुलिस और प्रशासन यहाँ लाठीचार्ज करके इनको दौड़ाया जा रहा है, यहाँ से भगाया जा रहा है. जो
कहना चाहते हैं आप, क्या संदेश है? कोई इलेक्शन नहीं, हमारी बारी आएगी ना वोट की, किसी को वोट नहीं देंगे, कोई यहाँ पे वोट के लायक नहीं है। हम पीसफुली, हम कुछ नहीं कह रहे हैं, हमें जो पुलिस वाले बैरिकेड में धक्का दे रहे हैं, यहाँ पे मारा है, कमर पे मारा है, ये कोई बात होती है? हम भी मारे इनको, हम मारेंगे, लाठी चार्ज करेंगे, ये करेंगे, बैठाएंगे, एम्बुलेंस पे जाओ, इसके लिए एम्बुलेंस पे जाओ। ये लगा एम्बुलेंस पे जाओ। हम रेप के खिलाफ लड़ते हैं, इन लोगों ने खुद अभी लड़कियों के कपड़े फाड़े। ये लोग लड़ेंगे क्या हमारे खिलाफ? ಏನ್ರಿ ಯುವಕರನ್ನು ಲಾಠಿ ಚಾರ್ಜ್, ಯುವಕರನ್ನು ಏನ್ರಿ ಲಾಠಿ ತಗೊಂಡು ಹೊಡಿತಾ ಇದ್ದರೆ ಆ ಪೊಲೀಸರಿಗೆ ಮಕ್ಕಳಿಲ್ವಾ? ಮಕ್ಕಳನ್ನು ಹೊಡೆಯುವಂಥ ಅಧಿಕಾರ ಯಾರು ಕೊಟ್ಟಿದ್ದಾರೆ ಪ್ರಿಯರೇ? ಅವರೇನು ಮಕ್ಕಳು ಉಗ್ರವಾದಿಗಳ? ಏನಾಗಿದ್ದಾರೆ ಮಕ್ಕಳು? ನಾವು ಕಷ್ಟಪಟ್ಟು ಓದ್ತಾ ಇದ್ದೀವಿ, ನಮಗೆ ನ್ಯಾಯವಾಗಿ ರಿಸಲ್ಟ್ ಬರಬೇಕು, ಅನ್ಯಾಯ ನಡೀತಾ ಇದೆ, ಪರೀಕ್ಷೆ ಪೇಪರ್ಗಳು ಲೀಕ್ ಆಗ್ತಾ ಇದೆ, ಕ್ವಶನ್ ಪೇಪರ್ಗಳನ್ನು ಪರೀಕ್ಷೆ ಪೇಪರ್ಗಳನ್ನು ಲೀಕ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕೆಲವರು ಅಂದಾಗ ಅದನ್ನು ಸರಿಪಡಿಸ್ಬೇಕಲ್ಲ ಕಾನೂನು. ಯಾರಿಂದ ತಪ್ಪು ನಡೆದಿದೆಯೋ, ಯಾರಿಂದ ಅನ್ಯಾಯ ನಡೆದಿದೆಯೋ, ಯಾರಿಂದ ಮೋಸ ನಡೆದಿದೆಯೋ ಅದನ್ನು ಸರಿಪಡಿಸ್ಬೇಕಲ್ಲ. ಸರಿಪಡಿಸೋದು ಬಿಟ್ಟು ನ್ಯಾಯವನ್ನು ಕೇಳೋದಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳನ್ನು ಹೊಡೆಯುವಂಥದ್ದ. ಮಕ್ಕಳಿಲ್ವಾ ಇವರಿಗೆ? ಮಕ್ಕಳಿಲ್ವಾ? ಯಾರೇ ಅಧಿಕಾರ ಕೊಡ್ತಾರೆ? ಉನ್ನತ ಅಧಿಕಾರಿಗಳು. ಯಾಕೆ ಕೊಡ್ತಾರೆ? ಪ್ರಶ್ನೆ ಕೇಳಿದ್ರೆ ಹೊಡೆಯೋದಕ್ಕೆ ಹೇಳ್ತಾರ? ಅಲ್ಲ ರೀ, ದೇಶದಲ್ಲಿ ಸಮಸ್ಯೆಗಳು ಬಂದಿದೆ ಅಂದರೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಜವಾಬ್ದಾರಿ ಸರ್ಕಾರಕ್ಕಿರುತ್ತೆ. ಪ್ರಧಾನಿ ಅಂದಾಗ ತಂದೆ ಸ್ಥಾನದಲ್ಲಿ ಅವರು ಕುಂತಿದ್ದಾರೆ. ತಂದೆ ಸ್ಥಾನದಲ್ಲಿ ಕುಂತಿರುವಾಗ ನಮ್ಮ ದೇಶದಲ್ಲಿ ಮಕ್ಕಳಿಗೆ ಅನ್ಯಾಯ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ, ಮೋಸ ನಡೀತಾ ಇದೆ. ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ಸಮಾಜವನ್ನು ಕಾಪಾಡಬೇಕು ಅಧಿಕಾರಿಗಳು. ಎಷ್ಟು ಘೋರವಾದಂತಹ ಅನ್ಯಾಯ! ಹೆಣ್ಣು ಮಕ್ಕಳನ್ನು ನೋಡದೆ, ಹೆಣ್ಣು ಹುಡುಗರನ್ನು ನೋಡದೆ ಯುವತಿಯರು ಯುವಕರು ಅಲ್ಲಿ ಹೋರಾಟ ಮಾಡುವಾಗ ಅವರ ಮಧ್ಯದಲ್ಲಿ ಏನು ಮಕ್ಕಳಿರ, ಏನು ಸಮಸ್ಯೆಗಳಾಗಿದೆ, ಆ ಸಮಸ್ಯೆಗಳನ್ನು ವಿಚಾರಣೆ ಮಾಡಿ ಯಾರ ಮೂಲಕ ತಪ್ಪು ನಡೆದಿದೆಯೋ ಆ ತಪ್ಪುಗಳನ್ನು ನಿಲ್ಲಿಸೋದು ಬಿಟ್ಟು, ಆ ತಪ್ಪುಗಳನ್ನು ಖಂಡನೆ ಮಾಡೋದು ಬಿಟ್ಟು, ಸರಿಪಡಿಸೋದು ಬಿಟ್ಟು ಎಲ್ಲಿ ಪ್ರಿಯರೇ? ಅನ್ಯಾಯ ಆಗ್ತಾ ಇಲ್ವಾ? ಮೋಸ ನಡೀತಾ ಇಲ್ವಾ? ದಬ್ಬಾಳಿಕೆ ನಡೀತಾ ಇಲ್ವಾ? ನಮ್ಮ ದೇಶ ಎಲ್ಲಿಗೆ ಹೋಗುತ್ತೆ? ಇದು ಮಾತ್ರವಲ್ಲ ರೀ, ಈ ಯುವಕರು ಅಂದರೆ ಕಾಲೇಜ್ ಹುಡುಗರು ಇವರಿಗೆ ಮಾತ್ರ ಅನ್ಯಾಯವಾದದ್ದಲ್ಲ, ಮುಸಲ್ಮಾನರಿಗೆ ಅನ್ಯಾಯವಾಗ್ತಾ ಇದೆ, ಕ್ರೈಸ್ತರಿಗೆ ಅನ್ಯಾಯವಾಗ್ತಾ ಇದೆ. ಮಣಿಪುರ್ನಲ್ಲಿ ಏನ್ರಿ, ಸುಮಾರು ವರ್ಷಗಳ ಹಿಂದೆ ಮಣಿಪುರ್ನಲ್ಲಿ ದೊಡ್ಡ ಗಲಾಟೆ ನಡೀತು. ಕ್ರೈಸ್ತರ ಮೇಲೆ ದಬ್ಬಾಳಿಕೆ, ದಲಿತರ ಮೇಲೆ ದಬ್ಬಾಳಿಕೆ. ಹೆಣ್ಣು ಮಕ್ಕಳನ್ನು ಏನ್ರಿ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿಕೊಂಡು ಹೋಗುವಾಗ ಆ ಪ್ರಾಂತದಲ್ಲಿ ಅನೇಕರು ಖುಷಿ ಪಡ್ತಾರೆ, ಇನ್ನು ಕೆಲವರು ಬಾಧೆ ಪಡ್ತಾರೆ. ಪ್ರಧಾನಮಂತ್ರಿರವರಿಗೆ ಈ ವಿಷಯ ತಿಳಿಸಿದಾಗ ಏನ್ರಿ ಅದಕ್ಕೆ ಉತ್ತರ ಏನು? ಇವರು ಪ್ರಧಾನಮಂತ್ರಿ ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯರಾಗಿದ್ದಾರಾ? ನೀವು ಹೇಳಬೇಕು. ಇಷ್ಟೆಲ್ಲ ಅನ್ಯಾಯ ನಡೀತಾ ಇರುವಾಗಲೂ, ಇಷ್ಟೆಲ್ಲ ಘೋರವಾದಂಥ ಕೃತ್ಯಗಳು ನಡೆಯುವಾಗಲೂ ಕೂಡ ಇವರಿಗೆ ಪ್ರಧಾನಿ ಮಂತ್ರಿಗೆ ಯೋಗ್ಯರು ಅಂತೇಳಿ ನೀವು ಹೇಳೋಕ್ಕಾಗತ್ತಾ? ನೀವು ಹೇಳಿದ್ದೀರಂದರೆ ಅವರು ನೀವು ಒಂದೇ ಅಂತ ಅರ್ಥ, ಮಾನವತ್ವ ಇಲ್ಲದವರಂತ ಅರ್ಥ. ಇಷ್ಟೊಂದು ಘೋರ ಕೃತ್ಯಗಳ ಕ್ರೈಸ್ತರನ್ನು ಅವಮಾನಪಡಿಸಿದ್ದಾರೆ, ಇಸ್ಲಾಂ ಸೋದರನ್ನು ಅವಮಾನಪಡಿಸಿದ್ದಾರೆ, ಹಿಂದೂ ಸೋದರರನ್ನು ಕೂಡ. ನಮ್ಮ ಭಾರತ ಪ್ರಜೆಗಳಿಗೆ ಅನ್ಯಾಯ ನಡೀತಾ ಇಲ್ವಾ? ನಮ್ಮ ಭಾರತ ದೇಶದಲ್ಲಿ ಹಿಂದೂಗಳು ಇದ್ದಾರೆ, ಕ್ರೈಸ್ತರು ಇದ್ದಾರೆ, ಮುಸಲ್ಮಾನರು ಇದ್ದಾರೆ, ಸಿಖ್ಖರು ಇದ್ದಾರೆ, ಬೌದ್ಧರು ಇದ್ದಾರೆ. ಎಲ್ಲರಿಗೂ ಅನ್ಯಾಯ ನಡೀತಾ ಇದೆಯಾ ಇಲ್ವಾ? ಗುಂಡಾಗಳಿಗೆ, ರೌಡಿಗಳಿಗೆ ಅನುದಾನ ಕೊಡ್ತಾರ? ಗೂಂಡಾಯಿಸಮ್ ನಡೆಸುವವರಿಗೆ, ರೌಡಿಸಮ್ ನಡೆಸುವವರಿಗೆ ಬಹಳ ಅನುದಾನ ಕೊಟ್ಟಿದ್ದಾರ?
ಒಂದು ಸಾರಿ ಪರಿಶೋಧನೆ ಮಾಡಿ ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ, ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ. ಅನೇಕ ದಬ್ಬಾಳಿಕೆ ನಡೀತಾ ಇದೆ, ಅನೇಕ ಜಾರತ್ವ ನಡೀತಾ ಇದೆ, ಅನೇಕ ಹಲ್ಲೆಗಳು ನಡೀತಾ ಇದೆ, ಅನೇಕ ಗಲಾಟೆಗಳು ನಡೀತಾ ಇದೆ, ಅನೇಕ ಮೋಸಗಳು. ದೇವರ ಮಂದಿರ ಅಂತ ಹೇಳ್ತಾರೆ, ದೇವರ ಮಂದಿರದ ಹೆಸರಿನಲ್ಲಿ ಮೋಸ ನಡೆದಿದೆ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಯಾಕೆ ಹೇಗೆ ನಡೆದಿದೆ, ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಿ ಅಂತ ಕೇಳಿದ್ರೆ ಅವ್ರ ಮೇಲೆ ದಾಳಿ. ಎಲೆಕ್ಷನ್ಗೆ ನಿಂತಾಗ ಅಲ್ಲಿ ಎಲೆಕ್ಷನಲ್ಲಿ ಕೂಡ ಕಳ್ಳತನದಿಂದ ಓಟುಗಳನ್ನು ಹಾಕಿಸಿಕೊಂಡು ಗೆದ್ದಿರುವಂಥದ್ದು. ರಾಹುಲ್ ಗಾಂಧಿರವರು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಇಲ್ಲ. ಕಲ್ಕತ್ತಾದಲ್ಲಿ ಮಮತಾ ಬೆನರ್ಜಿ ವಿಷಯದಲ್ಲಿ ನೋಡಿ ಒಂದು ಸಾರಿ ಯೋಚನೆ ಮಾಡಿ, ಅವ್ರ ವಿಷಯದಲ್ಲಿ ಕೂಡ ಘೋರವಾದಂಥ ಅನ್ಯಾಯ ನಡೆದಿದೆ. ಅನ್ಯಾಯ ನಡೆದಾಗ ಇದು ಅನ್ಯಾಯ ನಡೆದಿದೆ ಅಂದಾಗ ಅವ್ರಿಗೂ ಕೂಡ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಯಾರು ಪ್ರಶ್ನೆ ಕೇಳ್ತಾರೋ ಇವ್ರಿಗೂ ಚಿತ್ರಹಿಂಸೆ. ಇದು ಸರ್ಕಾರನ? ಒಂದು ಕಾಲದಲ್ಲಿ ಮಾತು ಕೊಟ್ಟಿದ್ದಾರಲ್ಲ, ಮಾತಿನ ಮೇಲೆ ನಿಂತಿದ್ದಾರೆ ಇವರು. ಮಾತಿನ ಮೇಲೆ ನಿಲ್ಲದ ಸರ್ಕಾರ ಮೋದಿ ಸರ್ಕಾರ. ನಿಂತಿಲ್ಲ, ಮಾತಿನ ಮೇಲೆ ಇಲ್ಲ. ನಮ್ಮ ದೇಶ ಹಾಳಾಗ್ತಾ ಇದೆ. ನಮ್ಮ ದೇಶದ ಯುವಕರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ನೋಡಿ, 21 ಜನ ಹುಡುಗರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಇದೇ ತಾನೇ. ಇವರ ಒಂದು ಅಧಿಕಾರಿಗಳು, ಹಿರಿಯರು ಅಶ್ರದ್ಧೆ, ನಿರ್ಲಕ್ಷ್ಯ. ಇಷ್ಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರಲ್ಲ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರಲ್ಲ, ಅವ್ರಿಗೇನು ಉತ್ತರ ಕೊಡ್ತಾರೆ? ಆ ಕುಟುಂಬಕ್ಕೆ ಏನು ಉತ್ತರ ಕೊಡ್ತಾರೆ? ಸಾಲ ಮಾಡಿ ಕಷ್ಟಪಟ್ಟು ಓದಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ರಿಸಲ್ಟ್ ಇಲ್ಲದೆ ಹೋದಾಗ ಎಷ್ಟು ನೋವಾಗುತ್ತೆ, ಎಷ್ಟು ಬಾಧೆ ಆಗುತ್ತೆ, ಎಷ್ಟು ದುಃಖ ಆಗುತ್ತೆ. ನೋಡಿ, ಎಷ್ಟು ಮಂದಿ ಯುವಕರು, ಯುವತಿಯರು, ಅದೇ ಪ್ರಕಾರ ಅನೇಕ ಧರ್ಮದವರು, ಎಲ್ಲ ಧರ್ಮದವರು, ಕೊನೆಯದಾಗಿ ಯೇಸು ಕ್ರಿಸ್ತ ನಂಬಿಕೊಂಡಿರುವಂಥ ಕ್ರೈಸ್ತರು ಕೂಡ ಇದಕ್ಕೆ ನ್ಯಾಯವನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ರಸ್ತೆಯಲ್ಲಿ, ಬೀದಿಯಲ್ಲಿ ಬಂದಿದ್ದಾರೆ ಪ್ರಿಯರೇ. ಅನೇಕ ಮಂದಿ ಹಿಂದೂ ಸಹೋದರರು, ಭಾರತೀಯರು, ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಒಂದೇ. ಆದರೆ ಇವ್ರು ಹೇಳ್ತಾರೆ ಏನ್ರಿ, ಭಾಷಣ ಮಾಡುವಾಗ ನಾವು ಭಾರತೀಯರೆಲ್ಲರೂ ಒಂದೇ, ನಾವು ಭಾರತ ಸಂವಿಧಾನವನ್ನು ಪಾಲಿಸುತ್ತೇವೆ, ಎಲ್ಲರೂ ಒಂದೇ, ಎಲ್ಲರಿಗೂ ಸಮಾನತೆ ಇದೆ ಅಂತ ಭಾಷಣ ಹೇಳುವಾಗ ಭಾಷಣ ಬಿಗಿತಾರೆ. ಆದರೆ ನಿಜ ಜೀವನದಲ್ಲಿ ಹಾಗಿರಲ್ಲ. ನಮ್ಮ ದೇಶ ಎಲ್ಲಿಗೆ ಹೋಗ್ತಾ ಇದೆ? ಅಭಿವೃದ್ಧಿ ಆಗುತ್ತಾ ಏನ್ರಿ? ಈ ಸಮಾಜ ಉದ್ಧಾರ ಆಗಬೇಕಂದ್ರೆ ಮೊದಲನೇದಾಗಿ ರಾಜಕೀಯ ನಾಯಕರಿದ್ದಾರಲ್ಲ, ಮತಪರವಾದಂಥ ರಾಜಕೀಯ ಮಾಡಬಾರ್ದು. ಈ ಮತದಗೋಸ್ಕರ ನಾವು ಬೆಂಬಲವಾಗಿರ್ತೀವಿ ಅದು ಅನುಕೂಡ್ದು. ಎಲ್ಲ ನಮ್ಮ ದೇಶದಲ್ಲಿ ಸರ್ವಧರ್ಮದವರು ಒಂದೇ ಎಂದು ಪಾಲನೆ ಮಾಡಬೇಕು. ಅವರವ್ರ ನಂಬಿಕೆ ಅವ್ರದ್ದು. ಹಿಂದೂಗಳ ನಂಬಿಕೆ ಇದೆಯಾ? ಅವ್ರ ನಂಬಿಕೆ ಅವ್ರದ್ದು. ಕ್ರೈಸ್ತರ ನಂಬಿಕೆ ಇದೆಯಾ? ಇವ್ರ ನಂಬಿಕೆ ಇವ್ರದ್ದು. ಇಸ್ಲಾಂ ಸೋದರರ ನಂಬಿಕೆ ಇದೆಯಾ? ಅವರ ನಂಬಿಕೆ ಅವ್ರದ್ದು. ಯಾರು ಅನ್ಯಾಯ ಮಾಡಿದ್ದಾರೆ, ಯಾರು ದಬ್ಬಾಳಿಕೆ ಮಾಡಿದ್ದಾರೆ, ಯಾರು ಮೋಸ ಮಾಡಿದ್ದಾರೆ, ಅವರನ್ನು ಕಂಡಿಡಿದು ಅವರನ್ನು ಜೈಲಿಗೆ ಹಾಕಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು. ಅದನ್ನು ಬಿಟ್ಟು ಈ ಧರ್ಮದವರೇ ಇರಬೇಕು, ಈ ಮತದವರೇ ಇರಬೇಕು, ಈ ಮತದವರೇ ಪಾಲನೆ ಮಾಡಬೇಕು, ಈ ಮತಕ್ಕೆ ನಾವು ಬೆಂಬಲ ಕೊಡ್ತೀವಿ, ಈ ಮತಕ್ಕೆ ನಾವು ಮೀಸಲಾತಿ ಕೊಡ್ತೀವಿ, ಈ ಮತಕ್ಕೇನೆ ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದರೆ ಇದು ಮತಪರವಾದಂಥ ರಾಜಕೀಯವಾಗುತ್ತೆ. ನಮ್ಮ ದೇಶದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದವರು ಸಮಾಜವನ್ನು ಕಾಪಾಡೋದಕ್ಕೆ ಯೋಚನೆ ಮಾಡಬೇಕು, ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಯೋಚನೆ ಮಾಡಬೇಕು, ಕೆಲಸ ಮಾಡಬೇಕು. ಗಲಾಟೆ ಮಾಡೋರಲ್ಲ, ಗಲಾಟೆ ಮಾಡಿಕೊಡ್ದು. ಬೋಧನೆ ಮಾತ್ರ ನಾವು ಹಿಂಸೆ ಮಾಡಬಾರ್ದು, ತೊಂದರೆ ಕೊಡಬಾರ್ದು, ಅನ್ಯಾಯ ಮಾಡಬಾರ್ದು ಅಂತ ಹೇಳ್ತಾರೆ. ಮಾಡೋದೆಲ್ಲ ಕೂಡ ಅನ್ಯಾಯನೇ ಕಾಣ್ತಾ ಇದೆ, ಮೋಸ ಕಾಣ್ತಾ ಇದೆ, ದಬ್ಬಾಳಿಕೆ ನಡೀತಾ ಇದೆ, ಗುಂಡಾಯಿಸಮ್ ನಡೀತಾ ಇದೆ ರೀ. ಇದು ಉದ್ಧಾರ ಆಗಬೇಕಾದ್ರೆ, ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ಇಂಥವರಲ್ಲ, ಒಳ್ಳೆಯವರು ಪರಿಪಾಲನೆಗೆ ಬರಬೇಕು. ಒಳ್ಳೆಯವರು ಪರಿಪಾಲನೆಗೆ ಬರಬೇಕಾದ್ರೆ ಒಂದು ಮಾರ್ಗ ಇದೆ ರೀ. ಒಂದು ಮಾರ್ಗ ಅಂದರೆ ಭಕ್ತಿ ಮಾರ್ಗ. ಎಲ್ಲರಿಗೂ ನಂಬಬೇಕು ಅಂತ ನಾನು ಹೇಳಲ್ಲ, ಇರೋ ವಿಷಯಗಳನ್ನೇ ಹೇಳ್ತೀನಿ ನಾನು. ಕತೆಗಳನ್ನೇ ಹೇಳಲ್ಲ, ಮಾಯ ಮಾತುಗಳನ್ನೇ ಹೇಳಲ್ಲ, ಏನೋ ಜನರ ಮೂಲಕ ನನಗೆ ಹೆಸರು ಬರಬೇಕು ಅಂತೇಳಿ ನಾನು ಮಾತಾಡಲ್ಲ. ಇರೋ ವಿಷಯಗಳನ್ನು ಏನು ಗೊತ್ತಾ, ನಾವೆಲ್ಲರೂ ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು. ಈ ದೇಶದಲ್ಲಿದ್ದವ್ರು ಮಾತ್ರವಲ್ಲ, ಟೋಟಲ್ ಪ್ರಪಂಚ ದೇಶದಲ್ಲಿದ್ದವರೆಲ್ಲರೂ, ಎಲ್ಲರೂ ದೇವರ ಮಕ್ಕಳು, ಎಲ್ಲರೂ ಸರ್ವೇಶ್ವರನ ಮಕ್ಕಳು. ಆ ದೇವರ ಮಕ್ಕಳಾಗಿರುವಂಥ ನಾವು ದೇವರನ್ನ ತಿಳಿದುಕೊಂಡು ಭಯ ಭಕ್ತಿಯಿಂದ ನಡಿಬೇಕಾಗತ್ತೆ. ಅಧಿಕಾರಿಗಳು ಭಯ ಭಕ್ತಿಯಿಂದ ನಡಿಬೇಕು. ಅದೇ ಪ್ರಕಾರ ಪ್ರತಿ ಮನುಷ್ಯರು ಭಯ ಭಕ್ತಿಯಿಂದ ನಡಿಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾರೆ,
ನಾನು ಸಮಾಜ ಸೇವೆ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಸಮಾಜ ಸೇವೆ ಅಂದಾಗ ಇವ್ರ ಥರ ಅಲ್ಲ. ಇವ್ರದ್ದು ನೋಡುವಾಗ ಈ ಲೋಕದ ರಾಜ್ಯ, ಯೇಸು ಕ್ರಿಸ್ತರ ರಾಜ್ಯ ಪ್ರೀತಿಯ ರಾಜ್ಯ, ಪ್ರೀತಿಯ ಸಾಮ್ರಾಜ್ಯ. ಆತನ ರಾಜ್ಯದಲ್ಲಿ ಪ್ರೀತಿ ಇದೆ, ಸಮಾಧಾನ ಇದೆ, ಮಮತೆ ಇದೆ, ಕರುಣೆ ಇದೆ, ಒಳ್ಳೆಯದು ಇದೆ. ಆತನು ಈ ಲೋಕಕ್ಕೆ ಉತ್ತಮವಾದಂಥ ಮಾರ್ಗವನ್ನು ತೋರಿಸಿ ಹೋಗಿದ್ದಾರೆ. ಸಮಾಧಾನದಿಂದ ಇರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಭೂಮಿಯ ಮೇಲೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ದೇವರ ಪ್ರಜೆಗಳು. ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸಬೇಕು ಅಂತ ಹೇಳ್ತಾರೆ. ಈ ಲೋಕ ಉದ್ಧಾರ ಆಗಬೇಕು ಅಂದಾಗ ಖಂಡಿತವಾಗಿ ದೇವರನ್ನು ತಿಳ್ಕೊಳ್ಬೇಕಾಗುತ್ತೆ. ಅಂದರೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ದೇವರನ್ನು ತಿಳ್ಕೊಳ್ಬೇಕು, ತಿಳಿದುಕೊಂಡು ವಿಧೇಯರಾಗಬೇಕು. ವಿಧೇಯರಾಗಿ ಭಯ ಭಕ್ತಿಯಿಂದ ಜೀವಿಸಬೇಕಾಗುತ್ತೆ. ನೋಡಿ, ಈ ಸಮಾಜದ ವಿಷಯದಲ್ಲಿ, ಈ ರಾಜಕೀಯ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ಶ್ರದ್ಧೆ ಇರಬೇಕು. ಒಳ್ಳೆಯವರನ್ನು ಆರಿಸಿಕೊಳ್ಬೇಕು. ಅದು ದೇವರಿಗೆ ವಿಧೇಯರಾಗಿ. ಅಧಿಕಾರಕ್ಕೆ ಯಾರು ಬಂದರೂ ಪರವಾಗಿಲ್ಲ, ಆದರೆ ಪರಿಪಾಲನೆ ಚೆನ್ನಾಗಿರಬೇಕು. ಇವರ ಅಧಿಕಾರಕ್ಕೆ ಬರಬೇಕು, ಇವರ ಅಧಿಕಾರಕ್ಕೆ ಬರಬೇಕು ಅಂತಲ್ಲ. ಯಾರು ಬಂದರೂ ಒಳ್ಳೆ ಪರಿಪಾಲನೆ ಬೇಕು ನಮಗೆ. ಕಾಂಗ್ರೆಸ್ ಬರುತ್ತಾ, ದೇವರು ಸ್ತೋತ್ರವಾಗಲಿ. BJP ಬರುತ್ತಾ, ದೇವರು ಸ್ತೋತ್ರವಾಗಲಿ. ಆದರೆ ಪರಿಪಾಲನೆ ಒಳ್ಳೆಯದಿರಬೇಕು. ಇವು ನೋಡುವಾಗ BJP ಸರ್ಕಾರ ಪರಿಪಾಲನೆ ಸರಿಯಿಲ್ಲ. ಅನೇಕ ಗಲಾಟೆಗಳು ಪ್ರಾರಂಭದಲ್ಲಿ ನೋಡುವಾಗ ಕ್ರೈಸ್ತರ ಮೇಲೆ, ಅಲ್ಲಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಹೋಗುವಾಗ, ಪ್ರಾರ್ಥನೆಗೆ ಹೋಗ್ತಾರಲ್ಲ, ಮನೆಗಳಿಗೆ ನುಗ್ಗಿ ಕೆಲವು ಸಂಸ್ಥೆಗಳು ಏನೋ ದೊಡ್ಡದಾಗಿ ಉದ್ಧಾರ ಮಾಡ್ತಾರೆ. ಏನು ಉದ್ಧಾರ ಮಾಡ್ತಾರೆ ಪ್ರಿಯರು ಇವರು? ಹೋಗಿ ಗಲಾಟೆ ಮಾಡಿದ್ರೆ ಉದ್ಧಾರ ಮಾಡಿದ ಹಾಗೇನಾ? ಬೆದರಿಕೆ ಕೊಟ್ಟರೆ ಉದ್ಧಾರ ಮಾಡಿದ ಹಾಗೇನಾ? ಹೆಸರು ಪಡ್ಕೊಳ್ಳೋದಕ್ಕೆ, ಈ ಲೋಕದಲ್ಲಿ ಬದುಕೋದಕ್ಕೆ ಮಾಡುವಂತಹ ಕುತಂತ್ರಗಳು. ಈ ಲೋಕದಲ್ಲಿ ಎಲ್ಲರೂ ಬದುಕಬೇಕು, ಸಮಾಧಾನದಿಂದ ಬದುಕಬೇಕು. ಬದುಕಬೇಕಾದ್ರೆ ಒಳ್ಳೆಯ ಪರಿಪಾಲನೆ ಬೇಕು, ಉತ್ತಮವಾದಂಥ ಪರಿಪಾಲನೆ ಬೇಕು. ಭಾರತ ಸಂವಿಧಾನದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದರ ಪ್ರಕಾರ ಅಧಿಕಾರಿಗಳು ನಡ್ಕೊಳ್ಬೇಕು, ಪೊಲೀಸ್ ವ್ಯವಸ್ಥೆ ನಡೆದುಕೊಳ್ಳಬೇಕು. ಕಾನೂನು ಪ್ರತಿಯೊಬ್ಬರು ಕೂಡ ಏನ್ರಿ ಕಾನೂನಿಗೆ ಒಳಪಟ್ಟು ಪ್ರತಿ ಅಧಿಕಾರಿಗಳು ನಡ್ಕೊಳ್ಬೇಕಾಗತ್ತೆ. ಸಾಮಾನ್ಯರು ಕೂಡ, ಸಾಮಾನ್ಯರು, ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಕಾನೂನಿಗೆ ಒಳಪಟ್ಟು ನಡ್ಕೊಂಡಾಗ ಯಾರಿಗೂ ತೊಂದರೆ ಆಗಲ್ಲ ರೀ. ಕಾನೂನನ್ನು ಮೀರಿದ್ರೇ ಇವೆಲ್ಲ ಗಲಾಟೆಗಳು. ಇವರೆಲ್ಲ ಭಾರತ ಸಂವಿಧಾನವನ್ನು ಮೀರ್ತಾ ಇದ್ದಾರೆ, ಧಿಕ್ಕರಿಸ್ತಾ ಇದ್ದಾರೆ, ಕಾನೂನನ್ನು ಮೀರ್ತಾ ಇದ್ದಾರೆ. ಮೀರಿ ಇಲ್ಲದ್ದು ಸಲ್ಲದ್ದು ಸಮಸ್ಯೆಗಳನ್ನು ಹುಟ್ಟಿಸಿ ಅಧಿಕಾರವನ್ನು ಕಾಪಾಡಿಕೊಳ್ಳೋದಕ್ಕೆ ಅನೇಕ ಕುತಂತ್ರಗಳು, ಅನೇಕ ಮೋಸಗಳು ನಡೀತಾ ಇದೆ. ಆದ್ದರಿಂದ ಭಾರತ ದೇಶದಲ್ಲಿದ್ದಂಥ ನನ್ನ ಅಣ್ಣಂದಿರಿಗೆ, ನನ್ನ ತಮ್ಮಂದಿರಿಗೆ, ನನ್ನ ಅಕ್ಕಂದಿರಿಗೆ, ನನ್ನ ತಂಗಿಯರಿಗೆ ಹೇಳುವಂಥದ್ದು, ದೇವರ ಧ್ಯಾನದಲ್ಲಿರಿ, ಪ್ರಾರ್ಥನೆಯಲ್ಲಿರಿ, ದೇವರನ್ನು ಪ್ರಾರ್ಥಿಸಿರಿ, ದೇವರನ್ನ ಅರ್ಥ ಮಾಡಿಕೊಳ್ಳಿ. ಖಂಡಿತವಾಗಿ ದೇವರು ಸಹಾಯ ಮಾಡ್ತಾರೆ. ಸೃಷ್ಟಿಕರ್ತನಾದಂಥ ದೇವರನ್ನ ಅರ್ಥ ಮಾಡಿಕೊಳ್ಳಿ. ಯಾಕೆಂದರೆ ನಾವೆಲ್ಲರೂ ಸಾಕ್ಷಾತ್ತು ದೇವರ ಮಕ್ಕಳು. ನೋಡಿ, ಸತ್ಯವೇದ ಗ್ರಂಥದಲ್ಲಿ ಒಂದು ವಚನವನ್ನು ತೋರಿಸ್ತೀನಿ. ಕೀರ್ತನೆ ಗ್ರಂಥ 82ನೇ ಅಧ್ಯಾಯ 6ನೇ ವಚನ. ನೀವು ದೇವರುಗಳು ಎಲ್ಲರೂ ಪರಸ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ನೀವು ದೇವರುಗಳು ಎಲ್ಲರೂ ಪರಸ್ಪರನ ಮಕ್ಕಳು ಅಂದರೆ ಭೂಲೋಕದಲ್ಲಿದ್ದಂಥ ಸರ್ವ ಮಾನವರು ದೇವರ ಮಕ್ಕಳು. ಸರ್ವ ಮಾನವರು ಈ ಲೋಕದಲ್ಲಿ ಒಳ್ಳೆ ರೀತಿಯಿಂದ ಬದುಕಬೇಕು ಅಂತೇಳಿ ತಂದೆಯಾದ ಆ ಪರಮಾತ್ಮನು ಜೀವಿತವನ್ನು ಕೊಟ್ಟಿದ್ದಾರೆ. ತಂದೆಯಾದ ಸರ್ವೇಶ್ವರನು ಜೀವಿತವನ್ನು ಕೊಟ್ಟಿದ್ದಾರೆ. ಈ ಜೀವಿತಕ್ಕೆ ಏನೇನು ಬೇಕು? ಗಾಳಿ ಬೇಕು, ನೀರು ಬೇಕು, ಹೌದಲ್ವ? ಬಿಸಿಲು ಬೇಕು, ಆಹಾರ ಪದಾರ್ಥಗಳು ಬೇಕು. ಯಾರು ಉಂಟು ಮಾಡಿದ್ದಾರೆ? ಸೃಷ್ಟಿಕರ್ತನಾಗಿರುವಂಥ ದೇವರು. ಈ ಅಧಿಕಾರಿಗಳು ಯಾರೂ ಉಂಟು ಮಾಡಿಲ್ಲ. ಪ್ರಧಾನ ಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರೂ ಉಂಟು ಮಾಡಿಲ್ಲ. ಗಾಳಿ ಉಂಟು ಮಾಡಿದ್ದಾರಾ? ಗಾಳಿ ತರ್ಸೋಕ್ಕಾಗತ್ತಾ ಇವರಿಗೆ? ನೀರನ್ನು ತರ್ಸೋಕ್ಕಾಗತ್ತಾ ಇವರಿಗೆ? ಆಹಾರ ಪದಾರ್ಥಗಳನ್ನು ತರ್ಸೋಕ್ಕಾಗತ್ತಾ? ಇಲ್ಲ ಪ್ರಿಯರೇ. ಇವೆಲ್ಲ ದೇವ್ರು ಕೊಟ್ಟದ್ದು, ಜ್ಞಾನ ದೇವ್ರು ಕೊಟ್ಟದ್ದು, ಜೀವಿತ ದೇವ್ರು ಕೊಟ್ಟದ್ದು. ಆದರೆ ಈ ಲೋಕದಲ್ಲಿ ಉತ್ತಮರಾಗಿ ಒಳ್ಳೆಯವರಾಗಿ ಬದುಕಿ ಅಂತೇಳಿ ದೇವರು ಎದುರು ನೋಡ್ತಾ ಇದ್ದಾರೆ. ಅದೇ ಪ್ರಕಾರ ಅಧಿಕಾರವನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವಾಗ ಹೇಗೆ ಬದುಕಬೇಕು? ಉತ್ತಮರಾಗಿ ಸೇವೆ ಮಾಡಬೇಕಲ್ಲ. ಉತ್ತಮರಾಗಿ ಸೇವೆ ಮಾಡದೆ ಹೋದರೆ, ಉತ್ತಮ ಪರಿಪಾಲನೆ ಕೊಡದೆ ಹೋದರೆ, ಒಂದು ಕಾಲದಲ್ಲಿ ಏನ್ರಿ ದೇವರು ಅಧಿಕಾರವನ್ನು ಕೊಡ್ತಾರೆ ಕೆಲವರಿಗೆ. ಏನ್ರಿ ಅರಸರಿಗೆ, ಚಕ್ರವರ್ತಿಗಳಿಗೆ, ಮಂತ್ರಿಗಳಿಗೆ ಅಧಿಕಾರವನ್ನು, ಅಂದರೆ ದೇವರು ಕೊಟ್ಟದ್ದೇ ಅಧಿಕಾರ.
ಯಾರು ಅಹಂಕಾರದಿಂದ ಸೊಕ್ಕಿನಿಂದ ಪರಿಪಾಲನೆ ಮಾಡ್ತಾರೋ ಅಂಥವರನ್ನು ತೆಗೆದಾಕ್ತಾರೆ ಪ್ರಿಯರೇ. ಕೆಲವು ವರ್ಷಗಳನ್ನು ಕೊಡ್ತಾರೆ, ನೋಡ್ತಾರೆ, ಆಮೇಲೆ ತೆಗೆದಾಕ್ತಾರೆ. ಒಳ್ಳೆ ಪರಿಪಾಲನೆ ಇದ್ದಾಗ ಅವರನ್ನು ದೇವರು ಮೆಚ್ಚುತ್ತಾರೆ. ಅಂದರೆ ಕ್ರಿಸ್ತ ಪೂರ್ವದಲ್ಲಾಗಿರ್ಬೋದು, 1ನೇ ಶತಮಾನದಲ್ಲಾಗಿರ್ಬೋದು, ಈಗಿನ ಕಾಲದಲ್ಲಿ ಆಗಿರ್ಬೋದು, ಅಧಿಕಾರವನ್ನು ಕೊಡೋರು ದೇವರು. ಯಾವಾಗ ತಪ್ಪಾಗಿ ನಡ್ಕೊಳ್ತಾರೋ, ಅನ್ಯಾಯವಾಗಿ ನಡ್ಕೊಳ್ತಾರೋ, ಮೋಸ ಮಾಡ್ತಾರೋ, ದಬ್ಬಾಳಿಕೆ ಮಾಡ್ತಾರೋ ಅವರನ್ನು ತುಳಿದಾಕ್ತಾರೆ ರೀ. ಇತಿಹಾಸ ನೆಬೂಕದ್ನೆಚ್ಚರನ್ನು ನೋಡಿ, ಅದರಿಗಿಂತ ಮುಂಚಿತವಾಗಿ ಅಹಾಬನು ಎಂಬುವಂಥ ಅರಸನಿರ್ತಾನೆ, ಅನೇಕ ಮಂದಿ ಅರಸರು. ಈ ಅರಸರ ಇತಿಹಾಸವನ್ನು ನೋಡುವಾಗ ಏನ್ರಿ ದೇವರ ಅಧಿಕಾರ ಕೊಡ್ತಾರೆ, ಅವರ ಪರಿಪಾಲನೆ ಸರಿ ಇಲ್ಲದೆ ಹೋದಾಗ ತೆಗೆದಾಕ್ತಾರೆ. ಯಾಕೆಂದರೆ ದೇವರು ಈ ಲೋಕದಲ್ಲಿ ಒಳ್ಳೆ ರೀತಿಯಿಂದ ಪರಿಪಾಲನೆ ಮಾಡಲಿ ಅಂತೇಳಿ ಅಧಿಕಾರವನ್ನು ಕೊಡುವಾಗ ಜನರ ಮಧ್ಯದಲ್ಲಿ ಸಮಾಧಾನ ಇರಬೇಕು, ಸಂತೋಷ ಇರಬೇಕು, ಒಳ್ಳೆ ರೀತಿಯಿಂದ ಪಾಲನೆ ಮಾಡಬೇಕು. ಒಂದು ವೇಳೆ ಇಲ್ಲದೆ ಹೋದರೆ ದೇವರು ತೆಗೆದಾಕ್ತಾರೆ. ಸಮಯ ಕೊಟ್ಟಿದ್ದಾರೆ, ಈ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಏನ್ರಿ ಎಲ್ಲ ಇತಿಹಾಸವನ್ನು, ಅಂದರೆ ಅರಸರ ಇತಿಹಾಸವನ್ನು, ಏನ್ರಿ ಅಧಿಕಾರಿಗಳ ಇತಿಹಾಸವನ್ನು ಪರಿಶೋಧನೆ ಮಾಡಿ ಒಳ್ಳೆ ರೀತಿಯಿಂದ ಇದ್ದಾಗ ಒಳ್ಳೆಯ ಹೆಸರು ಇರುತ್ತೆ, ಕೆಟ್ಟದಾಗಿ ನಡ್ಕೊಂಡಾಗ ತುಳಿದಾಕ್ತಾರೆ. ಪ್ರಕಟಣೆ ಗ್ರಂಥ 18ನೇ ಅಧ್ಯಾಯ 2ನೇ ವಚನ. ಅವನ ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಬಿದ್ದಳು ಬಿದ್ದಳು, ಬಾಬೆಲೆಂಬ ಮಹಾನಗರಿಯು ಬಿದ್ದಳು, ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು. ಎಲ್ಲ ಜನಾಂಗಗಳು ಅವಳ ಅತಿ ಜಾರತ್ವ ಎಂಬ ದ್ರಾಕ್ಷಾರಸವನ್ನು ಕುಡಿದರು, ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅಂದರೆ ಒಂದು ಕಾಲದಲ್ಲಿ ಉನ್ನತವಾಗಿ ಮೆರೆದಂಥ ಬಾಬೆಲ್ ಪಟ್ಟಣವನ್ನು ಕುರಿತು. ಬಾಬೆಲ್ ಸಾಮ್ರಾಜ್ಯ ಏನಾಗಿದೆ? ನೆಲಮಟ್ಟಕ್ಕೆ ಸಮಾಧಿಯಾಗಿದೆ. ಅದೇ ಪ್ರಕಾರ ಕೆಲವು ಸಾಮ್ರಾಜ್ಯಗಳು ನಾಶವಾಗಿವೆ. ಕಾರಣ ಒಂದೇ ಕಾರಣ ಏನ್ರಿ, ಅನೇಕ ಜಾರತ್ವ, ಅಪವಿತ್ರತೆ, ಕಾಮಕತ್ವ, ಅನೇಕ ವಿಗ್ರಹಾರಾಧನೆ, ಅನೇಕ ದಬ್ಬಾಳಿಕೆ, ಅನೇಕ ಮೋಸಗಳು ನಡೆದಾಗ ದೇವರು ತುಳಿತಾರೆ. ಯಾವುದೇ ಆಗಿರ್ಬೋದು, ಯಾವುದೇ ರಾಜ್ಯ ಆಗಿರ್ಬೋದು, ತುಳಿದಾಕ್ತಾರೆ ದೇವರು. ದೇವರ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಪರಿಪಾಲನೆ ಮಾಡಿ ಅಂತೇಳಿ. ಜನರ ಮಧ್ಯದಲ್ಲಿ ತಾರತಮ್ಯ ತೋರಿಸುವಂಥದ್ದಲ್ಲ. ಎಲ್ಲ ಧರ್ಮಗಳಿದೆಯಾ, ಅವರವ್ರ ಧರ್ಮ ಅವ್ರದ್ದು. ಅಧಿಕಾರದಲ್ಲಿದ್ದವರು, ಪರಿಪಾಲನೆ ಮಾಡೋರು ಏನು ಗೊತ್ತಾ, ಅವರವರ ಧರ್ಮ ಅವ್ರದ್ದು ಮಾಡಿಕೊಳ್ಳಿ. ಆದರೆ ಏನು ಗೊತ್ತಾ, ಒಳ್ಳೆ ರೀತಿಯಿಂದ ಪರಿಪಾಲನೆ. ಏನು ಪರಿಪಾಲನೆ? ಯಾರ ಮಧ್ಯದಲ್ಲಿ ಗಲಾಟೆ ನಡಿಬಾರ್ದು, ಅನ್ಯಾಯ ನಡಿಬಾರ್ದು, ನೀರಿನ ವ್ಯವಸ್ಥೆ, ಕರೆಂಟಿನ ವ್ಯವಸ್ಥೆ, ರಸ್ತೆಗಳ ವ್ಯವಸ್ಥೆ, ಔಷಧಿ ಆಸ್ಪತ್ರೆಗಳ ವ್ಯವಸ್ಥೆ, ಇವೆಲ್ಲ ಕೂಡ ಕರೆಕ್ಟಾಗಿ ಇದೆಯಾ ಇಲ್ಲೋ ನೋಡಿಕೊಳ್ಬೇಕು. ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು, ಶ್ರದ್ಧೆಯಿಂದ ಕೆಲಸ ಮಾಡಬೇಕು, ನಿಷ್ಠೆಯಿಂದ ಕೆಲಸ ಮಾಡಬೇಕು. ದೋಚ್ಕೋಬೇಕು ಅಂಥೇಳಿ ಮೋಸ ಮಾಡಿದ್ರೆ ತುಳಿದಾಕ್ತಾರೆ ದೇವರು. ಅದಕ್ಕೊಂದು ಸಮಯ ಬರುತ್ತೆ, ಖಂಡಿತವಾಗಿ ಇದೇ ನಡೆಯುತ್ತೆ. ಅದೇ ಪ್ರಕಾರ ಉತ್ತಮವಾದಂಥ ಪಾಲನೆ ಮಾಡುವಂಥ ನಾಯಕರು ಬರಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಒಳ್ಳೆ ಪಾಲಕರನ್ನ ಕೊಡಿ ಅಂತೇಳಿ ದೇವರನ್ನ ಬೇಡಿಕೊಳ್ಳೋಣ. ಒಳ್ಳೆ ಪಾಲಕರಿದ್ದರೆ ಸಮಾಜ ಕೂಡ ಒಳ್ಳೆಯದಾಗಿರುತ್ತೆ. ಕೆಟ್ಟ ಪಾಲಕರಿದ್ದರೆ ಸಮಾಜ ಕೆಟ್ಟೋಗುತ್ತೆ. ಇವಾಗ ನೋಡುವಾಗ ಏನ್ರಿ, ಸಮಾಜ ನೆಮ್ಮದಿಯಾಗಿಲ್ಲ, ಸಮಾಧಾನವಾಗಿಲ್ಲ. ಅದಕ್ಕೆ ದೇವರನ್ನ ಬೇಡಿಕೊಳ್ಳೋಣ, ದೇವರನ್ನ ಕೇಳೋಣ. ನೀವು ಅಂದ್ಕೋಬೋದು ನನ್ನನ್ನು ಕುರಿತು, ಇವನು ಮತ ಪ್ರಚಾರ ಮಾಡೋದಕ್ಕೆ ಮಾಡ್ತಾ ಇದ್ದಾನೆ, ನಿಮ್ಮ ಮತ ನನಗೆ ಬೇಕಾಗಿಲ್ಲ. ನಿಮ್ಮ ಮತ ದೇವರಿಗೆ ಬೇಕಾಗಿಲ್ಲ. ನಿಮ್ಮ ಜಾತಿ, ನಿಮ್ಮ ಮತ, ನಿಮ್ಮ ಕುಲ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಯಥಾರ್ಥವಾಗಿ ತಗ್ಗಿಸ್ಕೊಂಡು ಹೃದಯಪೂರ್ವಕದಿಂದ ದೇವರನ್ನು ಬೇಡಿಕೊಂಡಾಗ ಖಂಡಿತವಾಗಿ ದೇವರು ಕನಿಕರಿಸ್ತಾರೆ. ಒಳ್ಳೆ ಪಾಲಕರನ್ನು, ಒಳ್ಳೆಯ ಅಧಿಕಾರಿಗಳನ್ನು ದೇವರು ದಯಪಾಲಿಸ್ತಾರೆ. ಆದ್ದರಿಂದ ದೇವರನ್ನ ಬೇಡೋಣ, ದೇವರನ್ನ ವಿಜ್ಞಾಪನೆ ಮಾಡೋಣ. ನಮ್ಮ ಸಮಾಜವನ್ನು ಕಾಪಾಡಿ ತಂದೆ, ನಮ್ಮ ದೇಶವನ್ನು ಕಾಪಾಡಿ ತಂದೆ ಅಂತೇಳಿ ಬೇಡಿಕೊಳ್ಳೋಣ. ಓಕೆ, ಆತ್ಮೀಯರೆಲ್ಲರೂ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಇದ್ದಾಗ ನೀವು ಮೊಣಕಾಲಾಕಿ ನೀವು ಬೇಡಿಕೊಳ್ಳಿ ಪ್ರಿಯರೇ. ನಮ್ಮ ದೇಶದ ವಿಷಯದಲ್ಲಿ, ನಮ್ಮ ಜನಗಳ ವಿಷಯದಲ್ಲಿ, ನಮ್ಮ ನಾಯಕರ ವಿಷಯದಲ್ಲಿ ಪ್ರಾರ್ಥನೆ ಮಾಡಿ ಪ್ರಿಯರೇ. ಪ್ರಾರ್ಥನೆ ಮಾಡಿ. ಸಮಾಧಾನ ಇರಬೇಕು, ಸಂತೋಷ ಇರಬೇಕು. ಅದು ದೇವ್ರ ಮೂಲಕ ಮಾತ್ರ ಸಾಧ್ಯವಾಗುತ್ತೆ. ದೇವ್ರನ್ನ ಕೇಳಿಕೊಳ್ಳೋಣ. ಓಕೆ, ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡೋಣ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ,
ಮಹೋನ್ನತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು. ತಂದೆ, ನಮ್ಮ ದೇಶದಲ್ಲಿ ಉತ್ತಮವಾದಂಥ ಪರಿಪಾಲನೆ ಮಾಡೋರು ಬೇಕು ತಂದೆ. ಈ ಪರಿಪಾಲನೆಯಿಂದ ಇವರಿಂದ ತಂದೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಜನಗಳ ಮಧ್ಯದಲ್ಲಿ ಅನೇಕ ಗೊಂದಲಗಳು ತಂದೆ, ಅನೇಕ ಗಲಿಬೀಲ್ಗಳು, ಅನೇಕ ಕಳವಳ, ಅನೇಕ ಚಿತ್ರಹಿಂಸೆಗಳು, ಹೆಣ್ಣು ಮಕ್ಕಳನ್ನು ನೋಡದೆ, ಯುವಕರನ್ನು ನೋಡದೆ ತಂದೆ ಅನೇಕ ಗಲಾಟೆಗಳು, ಸಮಾಜವನ್ನು ಕಾಪಾಡುವವರ ಮೂಲಕ ತಂದೆ ಘೋರವಾದ ಕೃತ್ಯಗಳು ನಡೀತಾ ಇದೆ. ಕನಿಕರಿಸಿ ಕಾಪಾಡಿ, ಈ ಸಮಾಜವನ್ನು ಕನಿಕರಿಸಿ, ಒಳ್ಳೆಯ ಪಾಲನೆ ಮಾಡುವಂಥ ನಾಯಕರನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.